ದೇವಸ್ಥಾನದ ಅಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ಎಲ್ಲ ಗುರು ಹಿರಿಯರೇ, ತಾಯಿ ತಂದೆಯರೇ, ಅಕ್ಕ ತಂಗಿಯರೇ, ತಡ ಮಾಡಿ ಬರೋವ್ರೆ, ತಿರುಗಾಡ್ಕೊಂತ ಕೇಳವ್ರೆ, ಗದ್ದಲ ಮಾಡವ್ರೆ, ಮಾತಾಡವ್ರೆ, ನಿಮ್ಮೆಲ್ಲರ ಪವಿತ್ರ ಹೃದಯದಲ್ಲಿ ಪರಿಶೋಭಿಸುತ್ತಿರುವ ಪರಮಾತ್ಮನ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು. ಸುಮ್ಮನಿರಬೇಕು ಶಿವನಾದ ಮೇಲೆ, ಸುಮ್ಮನಿರಬೇಕು ಶರಣಾದ ಮೇಲೆ. ಶಿಶುನಾಳದ ಶರೀಫ ಸಾಹೇಬರು ಹೇಳ್ತಾರೆ, ಸುಮ್ಮನಿರಬೇಕು. ಸುಮ್ಮನಂದ್ರೆ ಹೆಂಗ? ಏನು ಮಾತಾಡ್ಲಾರ್ದಂಗೆ ಇರೋದಕ್ಕೆ ಸುಮ್ಮನಲ್ಲ. ಸುಮ್ಮಿರ್ಬೇಕಂತ ಹೇಳಿ ಬಾಯಿ ಮುಚ್ಚಿಕೊಂಡು ಮಾತು ಬಂದ್ರೂ ಮೂಕಾಗಿ ಕುಂಡ್ರೋದಲ್ಲ. ಮಡಿವಾಳಪ್ಪನವ್ರು ಹೇಳ್ತಾರೆ, ಮೂಕನಾಗಬೇಕು ಜಗದೊಳು ಜ್ವಾಕ್ಯ ಆಗಿರಬೇಕು. ಕಾಕು ಬುದ್ಧಿ ಕಡೆಗಾಯಿಸಲಾಗದೆ ಲೋಕದ ಗೊಡವಿ ನಿನಗೆ ಯಾತಕ್ಕೆ ಬೇಕು, ಸುಮ್ಮನಿರಬೇಕು. ಸುಮ್ಮನಿರು ಅಂದ್ರೆ ಮಾತಾಡ್ಲಾರ್ದಂಗ ಅಲ್ಲ. ಅವ್ರು ಹೇಳ್ತಾರೆ ಹೇಗೆ ಅಂತ ಕೇಳಿದ್ರಿ, ಮೂಗದ ಬಜಿ ವಾಸ ಬತ್ತು ಅಂದ್ರೆ ಬೇಡ್ತದ, ಮನಸ್ಸಿಗೆ ಹೇಳ್ತದ, ಬುದ್ಧಿಗೆ ಹೇಳ್ತದ ಏನಂತ, ಇಲ್ಲಿ ಬಜಿ ಅವ ತಿನ್ನಾಮ್ ನಡಿ. ಮೂಗ ಮನಸ್ಸು ಹೇಳ್ತದ, ಒಂದು ತಿನ್ಬೇಕಂತದ, ಒಂದು ಬಿಡ್ಬೇಕಂತದ. ಕಣ್ಣದ ನೋಡ್ತದ, ಅದು ಬೇಡ್ತದ, ಇದು ಚಂದದ ಅಂತ ಹೇಳಿ. ಕಿವಿ ಅದ, ಯಾವದರ ಇಂಪ ಕೇಳಕತ್ತಂದ್ರೆ ಸ್ವಲ್ಪ ನಿಂದ್ರು ಏನೋ ಕೇಳಾಕತ್ತದ ಸಂಗೀತ. ಇಲ್ಲ ಯಾರ್ದಾರ ಜಗಳ ನಡೀತಿತ್ತಂದ್ರೆ ಕೇಳಂ ತಡಿ. ಬಾಯದ ಏನೇನೋ ಮಾತಾಡ್ತದ. ಇವು ಇಂದ್ರಿಯಗಳು ಹರಿ ಬಿಡ್ಲಾರ್ದಂಗ ನಿನ್ನ ಮನಸ್ಸಿನ ಹತೋಟಿಯೊಳಗಿಟ್ಕೋ ಅಂತನ್ನ ಸಲುವಾಗಿ ಸುಮ್ಮನಿರು. ಚುಪ್ ಬೈಟೋ. ಇವಕ್ಕ ಹರಿ ಬಿಡಬೇಡಪ್ಪ. ನೀ ಹೇಳ್ದಂಗ ಅವು ಕೇಳಬೇಕು, ಅವು ಹೇಳ್ದಂಗ ನೀ ಕೇಳಬೇಡ. ಆಸೆ ಬಂತು, ಆಸೆ ಇರಬೇಕು, ದುರಾಸೆ ಇರಬಾರ್ದು. ದುರಾಸೆ ಇಲ್ಲದ ಮನಸ್ಸಿತ್ತಂದ್ರೆ ಆ ಸಂಸಾರ ಚಂದ ಆಗ್ತದೆ, ಭಗವಂತನಿಗೆ ಒಲುಮೆ ಆಗ್ತದೆ, ದೇವಿ ಪ್ರತ್ಯಕ್ಷ ಆಗ್ತಾಳೆ, ಸಾಕ್ಷಾತ್ಕಾರ ಆಗ್ತದೆ. ಒಂದೇ ಮನಸ್ಸಿನಿಂದ ಆಸೆ ಇಟ್ಟುಕೊಂಡು ಸಂಸಾರ ಮಾಡಿದೆವಂತಂದ್ರೆ ಜನ್ಮ ಸಾರ್ಥಕತೆ ಆಗ್ತದೆ ಅಂತ ಹೇಳ್ತಾ, ಈಗ ಪುರಾಣ ಜಿಡ್ಗಾ ಮುತ್ತೆಯವ್ರದು ಪುರಾಣದಲ್ಲಿ ಪವಾಡಗಳು ಇವತ್ತಿನ ಏನು ಬರ್ತಾವೆ ಅನ್ನೋದು ಕೇಳೋಣ. ಜಿಡ್ಗಾ ಮುತ್ತೆಯವರಿಗೆ ಅಚಲೇರ್ದೊಳಗಿದ್ದಾಗ ಅಚಲೇರ್ ಮುತ್ಯ ಅಂತಿದ್ರು. ಆ ಕಡೆ ಮುಗುಳ್ಕೋಡದ ಆ ಭಾಗದೊಳಗೆ ಮುಗುಳ್ಕೋಡ್ ಮುತ್ಯ ಅಂತಿದ್ರು. ಜಿಡ್ಗಿ ಒಳಗ 1985ರಲ್ಲಿ ಜಿಡ್ಗಾ ಮಠದ ಉದ್ಘಾಟನೆಯನ್ನ ಮಾಡಿದ್ದಾರೆ. ಗುರುಮಠ ಕಟ್ಟಿ ಹುಣ್ಣಿಗೊಮ್ಮ ದರ್ಶನ ಕೊಡ್ಲಿಕ್ಕೆ ಜಿಡ್ಗಾಕ್ ಬರ್ತಿದ್ರು, ಮುಗುಳು ಕೋಡ್ದಾಗ ಅಮಾಸಿಗೊಮ್ಮೆ ಇರ್ತಿದ್ರು. ಆ ಭಾಗದಾಗ ಏನೇ ಕೇಳಬೇಕಾದ್ರೆ ಮುತ್ತೆಯವ್ರಿಗೆ ಕೇಳಬೇಕು. ಖಂಡಾಳ ಅಂತ ಒಂದು ಗ್ರಾಮ ಬರ್ತದೆ. ಖಂಡಾಳ ಅಂತ ಒಂದು ಗ್ರಾಮ ಬರ್ತದ. ಆ ಊರೊಳಗೆ ಬಸವ ಪುರಾಣ ಹಚ್ಚಾರ. ಯಾವಾದ್ರಿ? ಅದು 3 ತಿಂಗಳ ಬಸವ ಪುರಾಣ. 9 ದಿನ ಅಲ್ರಿ, 3 ತಿಂಗಳ ಬಸವ ಪುರಾಣ ಹಚ್ಚಾರ. ಪುರಾಣ ಹೇಳಕ್ ಹೋದಾವ 1 ತಿಂಗಳ ಇನ್ನ ಮುಗುದಿಲ್ಲ, ಆರೋಗ್ಯ ತಪ್ಪಿ ಆರಾಮ ತಪ್ಪಿ ಲಿಂಗೈಕ್ಯ ಆದ. ಯಾರು? ಪುರಾಣಿಕ್. ನಿಮ್ಮ ಪುರಾಣಿಕ್ ಲಿಂಗೈಕ್ಯ ಆಗಲ್ಲ.
ನೀವು ನಗಬೇಡ್ರಿ. ಅಲ್ಲಿ ಖಂಡಾಳಕ್ಕೆ ಹೋದವ ಒಂದು ತಿಂಗಳನ್ನ ಮುಗಿಸಿಲ್ಲ, ಲಿಂಗೈಕ್ಯ ಆದ. ಮತ್ತೊಬ್ಬನಿಗೆ ಕರ್ಲಿಕ್ಕೆ ಹೋದ್ರು. ಕರ್ಕೊಂಡು ಬಂದು ಪುರಾಣಕ್ಕೆ ಹಚ್ಚಿದ್ರು. ಅವನು ಒಂದು 10 ದಿನ ಹೇಳ್ದ. ಅವನು ಯಾವುದೋ ಒಂದು ಅವನಿಗೊಂದು ರೋಗ ಇತ್ತ, ಅವನು ಸತ್ತು. ಆ ಊರಾಗೆಲ್ಲ ವಿಚಾರ ಮಾಡ್ಲಾಗತ್ತರು, ಯಾರಿಗೆ ತರ್ತೀವಿ? ಬಸವ ಪುರಾಣಕ್ಕೆ ಹಚ್ಚದವ್ರು ಎಲ್ಲರೂ ಹಿಂಗ ಲಿಂಗೈಕ್ಯ ಆಗ್ಲಿಕತ್ತರು, ಸಾಯ್ಲಿಕತ್ತರು. ಏನ್ ಮಾಡಮಂತೇಳಿ ತಿಳಿದ್ಲಿಲ್ಲ. ನಮ್ಮಂತ ಶಾಸ್ತ್ರಿಗಳ ಬಳಿ ಹೋದ್ರೆ ಬ್ಯಾಡೋ ಯಪ್ಪ, ನಮ್ದಿಂದ ಆಗಲ್ಲ. ಅಲ್ಲಿ ಬಂದವರೆಲ್ಲ ಸಾಯ್ಲಿಕತ್ತರತ್ತವಲ್ಲ, ನಾವಲ್ಲ ನೀವಲ್ಲ. ಪುರಾಣಕ್ಕೆ ಒಬ್ಬರನ್ನು ಬಸವ ಪುರಾಣ ಹೇಳಕ್ಕೆ ಬರ್ಲತ್ತ ಒಪ್ಕೊಲ್ಕತ್ರು. ನಮಗಾಗಲ್ಲ, ಅಲ್ಲಿ ಬಂದವರೆಲ್ಲ ಸಾಯ್ತಾರಂತ ನಾವು ಬರಲ್ಲ. ಖಂಡಾಳ ಹೆಂಗ್ ಮಾಡ್ಬೇಕು? ಪುರಾಣ ನಿಂದಿರ್ತದ, ಬಸವ ಪುರಾಣ ನಿಂದಿರಬಾರ್ದು. ಹೆಂಗ್ ಮಾಡ್ಬೇಕು? ಅವಾಗ ಜಿಡ್ಗಾಕ್ ಹೋಗೋಣ ನಡ್ರಿ, ಜಿಡ್ಗಾ ಮುತ್ತೇವ್ರಿಗೆ ಕೇಳಮ್, ಏನ್ ಪುರಾಣ ನಿಂದ್ರಿಸ್ಬೇಕು, ಏನ್ ಪುರಾಣ ಮಂಗಲ ಮಾಡಬೇಕು, ಮತ್ತೆ ಯಾರಿಗಾರ ಒಬ್ರಿಗೆ ಅವ್ರ ಶಾಸ್ತ್ರಿಗಳಿಗಾರ ಯಾರಿಗಾರ ಕಳಿಸ್ತಾರ ನಡ್ರಿ ಅಂತ ಹೇಳಿ ಪುಣ್ಯಾತ್ಮರೇ ಎಲ್ಲರೂ ಸಣ್ಣ ಮುಖ ಮಾಡ್ಕೊಂಡು ಖಂಡಾಳದವ್ರು ಬಂದ್ರು. ಬಂದು ಅಲ್ಲಿ ಪರ್ಣ ಕೊಟ್ರಿ ಎದುರ ಅವ್ರು ಕುಂತಿದ್ರು. ಅಪ್ಪವರು ಹಿಂಗ ನೋಡಿದ್ರು. ಅವ್ರಿಗೆ ಹೆಂಗ ಹಿಂಗ ನೋಡಿ ಏನಂದ್ರು, ಇವ್ರು ಖಂಡಾಳದವ್ರು ಅದಾರೇನು? ಹೌದ್ರಪ್ಪ, ಖಂಡಾಳ ಭಕ್ತರು ಬಂದಾರ್ರಿ. ಅಬಾ ಬಸವ ಪುರಾಣ ಹಚ್ಚಿರತ್ತಲ್ಲಪ್ಪ ಊರಾಗ. ಅಪ್ಪ ಕೇಳ್ತಾರಿ. ಅವ್ರ ಮುಖ ಇಷ್ಟೇ ಆಯ್ತು. ಯಪ್ಪ, ಮೊದಲೇ ನಿಂಬಲ್ಲಿ ಬರ್ಬೇಕಾಗಿತ್ರಿ, ಅದಕ್ಕೆ ನಮಗೆ ತಪ್ಪಾಗ್ಯದ, ನಿಂಬಲ್ಲಿ ಬಂದೀವಿ. ಬಸವ ಪುರಾಣ ಎಲ್ಲ ನಡೆದದ್ರಿ. ಯಾರು ಹೇಳಕ್ಕೆ ಬರ್ತಾರ ಅವ್ರು ಯಾವುದೋ ಒಂದು ಉದ್ದೇಶದಿಂದ ಲಿಂಗೈಕ್ಯ ಆಗ್ಲಿಕತ್ತಾರ ಎಲ್ಲ ಹಿಂಗ ಅಂದ್ರು ಅವ್ರ ಅಪ್ಪವ್ರು. ಅದೇ ಹಂಗೋ ಶಾಸ್ತ್ರಿಗಳಿಗೆ ಪುರಾಣಿಕರಿಗೆ ಹೋಗಿ ಕೇಳಕ್ ಹೋದ್ರೆ ಅವ್ರು ಬರ್ಲಲ್ಲಗತ್ತಾರ್ರಿ. ಯಾವ ಪುರಾಣಿಕರಿಗೆ ಹೋಗಿ ಕೇಳಿದ್ರೆ ನಾವು ಬರಂಗಿಲ್ಲ, ಸೀದಾ ಸಾಪ್ ನಾವು ಬರಂಗಿಲ್ಲ ಅಂತ ಹೇಳಕತ್ತಾರಪ್ಪ. ಹ್ಯಾಂಗ್ ಮಾಡೋದ್ರಿ? ಹೋಗಿ ಮೊದಲ ದಾಸೋಗದಾಗ ಪ್ರಸಾದ ಮಾಡ್ರಿ, ಮಠದಾಗ ದಾಸೋಗದಾಗ ಹೋಗಿ ಪ್ರಸಾದ ಮಾಡ್ರಿ, ಆಮೇಲೆ ಹೇಳ್ತೀನಿ ಅಂದ್ರು. ಜಿಡ್ಗಾ ಮುತ್ತೇವ್ರದ್ದು ಪವಾಡ ಹೇಳಕತ್ತೀನಿ ನಿಮಗೆ. ಸಿದ್ದರಾಮ ಶಿವಯೋಗಿಗಳು ಊಟ ಮಾಡಕತ್ತಾರ, ಖರೆ ಏನು ಹೇಳ್ತಾರೋ ಅಪ್ಪವ್ರು ಏನಿಲ್ಲೋ. ಭಕ್ತರೆಲ್ಲ ಬಂದ್ರಿ, ಪುಣ್ಯಾತ್ಮರೇ ಬಂದು, ಯಪ್ಪ ನಮ್ಮೂರು ಮರ್ಯಾದೆ ನೀವೇ ಉಳಿಸ್ಬೇಕ್ರಿ. ಏನು ಪುರಾಣ ಮಂಗಲ ಮಾಡೋಣ, ಏನು ಯಾರಿಗಾರ ಕಳಿಸ್ತೀರ್ಯಾ? ನಾವು ಹ್ಯಾಂಗೆ ಹೇಳ್ತೀರಿ ಹಂಗೆ ಕೇಳ್ತೇವ್ರಿಪ್ಪ. ಅಪ್ಪವ್ರಂದ್ರು, ಯಾರೂ ಬರಲ್ಲೋ, ಆ ಪುರಾಣಕ್ಕೆ ಬಂದರೆ ಎಲ್ಲರೂ ಸಾಯ್ತೀನಿ ಅಂತ ತಿಳ್ಕೊಂಡಾರ, ಯಾರೂ ಬರಲ್ಲ. ಮತ್ತೆ ಹ್ಯಾಂಗ್ ಮಾಡೋಣ್ರಿ? ಆ ಬಸವ ಪುರಾಣ ಹೇಳಕ್ಕೆ ನಾನೇ ಬರ್ತೀನಿ. ನಿಮ್ಮ ಊರೊಳಗೆ 3 ತಿಂಗಳ ಏನು ಅವ್ರು ಬಿಟ್ಟು ಹೋಗ್ಯಾರ, ಅಲ್ಲಿಂದ ನಾ ಚಾಲು ಮಾಡ್ತೀನಿ. 3 ತಿಂಗಳ ತನ ಬಸವ ಪುರಾಣ ನಾನೇ ಹೇಳಿ ಬಸವಣ್ಣನ ಖಾಂಡ್ ಮಾಡಿ ಬರ್ತೀನಿ ಅಂತ ಹೇಳಿ ಖಂಡಾಳ ಗ್ರಾಮಕ್ಕೆ ಹೋಗ್ತಾರೆ ಸಿದ್ದರಾಮ ಶಿವಯೋಗಿಗಳು. ಖಂಡಾಳ ಗ್ರಾಮದೊಳಗೆ ಎಲ್ಲರೂ ಗಾಬರಿ ಆದ್ರು. ಪುರಾಣ ಹೇಳ್ಯಾರ್ರಿ ಅಪ್ಪವ್ರು, ಬಸವ ಪುರಾಣ ಹೇಳಿದ್ದಾರೆ, ಶರಣನ ಪುರಾಣ ಹೇಳ್ಯಾರ, ದೇವಿ ಪುರಾಣ ಹೇಳ್ಯಾರ. ಅವ್ರು ಹೇಳಿರ್ತಕ್ಕಂಥ ಪುರಾಣಗಳು ಇನ್ನೂ ಕೂಡ ಜಿಡ್ಗಾದವ್ರು ಇಟ್ಟಿದ್ದಾರೆ. ಭರ್ಜರಿಯಾಗಿ ಜಾತ್ರೆ ಮಾಡಿದ್ರು, ಕಾಂಡ್ ಮಾಡಿ ಬಂದ್ರು. ಇವತ್ತಿಗೂ ಕೂಡ ಖಂಡಾಳದವ್ರು ಜಿಡ್ಗಿ ಮುತ್ತೆಯವ್ರ ಜಾತ್ರೆ ಬಂತಂದ್ರೆ ದಾಸೋಗದಾಗ ಕೆಲಸ ಮಾಡಕ್ಕೆ ಯಾರು ಬರ್ತಾರ ಅಂದ್ರೆ ಖಂಡಾಳ ಗ್ರಾಮದ ಎಲ್ಲ ಸದ್ಭಕ್ತರು ಬಂದು ಜಿಡ್ಗಾಕ ಬರ್ತಾರೆ. ಯಾಕಂದ್ರೆ ಎಲ್ಲ ಊರಿಗೆ ಹೋದಲ್ಲಿ ಒಂದೊಂದು ಪವಾಡ ಮಾಡಿದ, ಒಂದಲ್ಲ ಎರಡಲ್ಲ,
ಅನೇಕ ಪವಾಡಗಳು. ಮುತ್ಯಾಗ ಹಿಂದಿಂದನೂ ತಿಳಿತಿತ್ತು, ಮುಂದಿನ ತಿಳಿತಿತ್ತು, ಎಲ್ಲ ಗೊತ್ತಾಗ್ತಿತ್ತು. ಒಂದು ದಿವಸ ಏನಾಗಿತ್ತಂದ್ರೆ ರಾತ್ರಿ 10 ಗಂಟೆಗೆ ಅಲ್ಲೆಲ್ಲ ಮಠದಾಗಿರ್ತಕ್ಕಂಥವ್ರಿಗೆ ಕರೆದ್ರು, ಇಲ್ಲಿ ಬರ್ಯೋ, ಆ ಡ್ರೈವರ್ ಎಲ್ಲನ್ನು ಕರೀರಿ, ನಾ ಈಗ ಹೋಗಿ ಸೀದಾ ಪಡಸಲಿಗೆ ಹೋಗ್ಬೇಕು. ಪಡಸಾವಳಿ ಅಂತ ಒಂದು ಊರದ, ಆ ಪಡಸಾವಳಿಗೆ ಹೋಗ್ಬೇಕು, ಗಾಡಿ ತೆಗಿ ಅಂತ ಹೇಳು. ಅವ್ರಂದ್ರು ಈಗ ಯಾಕೆ 10 ಗಂಟೆಗೆ ರಾತ್ರಿ 10ಕ್ಕೆ ಯಾಕೆ ಗಾಡಿ ತೆಗಿ ಅಂತಾರೆ? ಅಪ್ಪವ್ರು ಯಾಕೆ ರಾತ್ರಿ 10 ಗಂಟೆಗೆ ಗಾಡಿ ತೆಗಿಯಲ್ಲಗತ್ತಾರ ಅಂತೇಳಿ ಎಲ್ಲರೂ ವಿಚಾರ ಮಾಡಿದ್ರು. ಅಲ್ಲೇನಾಗಿತ್ತು ಅಂತ ಕೇಳಿದ್ರೆ ಪಡಸಾಲಿಗೆ ಒಳಗ ಗಂಡ ಸತ್ತ ಹೆಣ್ಮಗಳಿಗೆ, ಆ ನಡ್ಲಿಕ್ಕೆ ಹೋಗಿರ್ತಕ್ಕಂಥ ಹೆಣ್ಮಗಳಿಗೆ, ಸೊಸಿಗೆ ಅವ್ರ ಮನ್ಯಾಗ ಎಲ್ಲರೂ ತ್ರಾಸ ಕೊಡ್ತಿದ್ರು. ಯಾವ ಟೈಮಿಗೆ ಬಂದೆ ಯವ್ವ ನನ್ನ ಮಗನಿಗೆ ನುಂಗಿ ನೀರು ಕುಡ್ದೆಲ್ಲ ಅಂತೇಳಿ ಅತ್ತಿ ಬೈತಿದ್ದಳು, ಮಾವು ಹೊಡಿತಿದ್ದ, ನಾದಿನಿ ಬೈತಿದ್ದಳು, ಗಂಡನ್ ತಾಮ ಹೊಡಿತಿದ್ದ, ಎಲ್ಲ ತಾಳ್ತಿದ್ದಳು. ತಾಳಿ 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 ಸಾಕಾಯ್ತು ಅಕ್ಕಿಗೆ. ಜಿಡ್ಗ ಮುತ್ಯಾಗ ದಿನನಿತ್ಯ ನೆನಿತಿದ್ದಳು. ಕುಂತರು ಸಿದ್ಧಾರಾಮ, ನಿಂತರು ಸಿದ್ಧಾರಾಮ ಅಂತಿದ್ದಳು. ಆ ಹೆಣ್ಮಗಳಿಗೆ ಸಾಕಾಯ್ತು, ಯಪ್ಪ ನಾನು ಪ್ರೀತಿ ಮಾಡೋರು ಯಾರು ಇಲ್ಲ, ನನಗೆ ಪ್ರೇಮದಿಂದ ಕಾಣೋರು ಯಾರು ಇಲ್ಲ, ನಾನು ವಿಷ ತಗೊಂಡು ಊರ್ಲ್ ಹಾಕೊಂಡು ಸತ್ತು ಹೋಗ್ಬೇಕಂತ ಹೇಳಿ ವಿಷದ ಬಾಟ್ಲಿನೂ ತಂದಿಟ್ಟಾಳ, ಹಗ್ಗನೂ ತಂದಿಟ್ಟಾಳ. ಎಲ್ಲರೂ ಮಲ್ಕೊಂಡ ಬಳಕ ತಾನ ಕೋಣಿಯೊಳಗ ಮ್ಯಾಲ ಫ್ಯಾನಿಗೆ ಊರ್ಲ್ ಹಾಕೋಬೇಕಂತ ಹೇಳಿ ಹಗ್ಗ ಎಲ್ಲ ತಯಾರು ಮಾಡ್ಯಾಳ. ಇದು ಜಿಡ್ಗಾದಾಗ ಕುಂತಿರ್ತಕ್ಕಂಥ ಸಿದ್ಧಾರಾಮ್ ಶಿವಗಳಿಗೆ ಗೊತ್ತಾಯ್ತು. ಡ್ರೈವರ್ ಕರೀರಿ, ಜಲ್ದಿ ಹೋಗಮ್ ನಡ್ರಿ. ಯಪ್ಪ ಯಾಕ್ರಿ ಹೇಳಿಲ್ಲ ಅವ್ರು, ನಡ್ರಿ ಪಡಸಾವಳಿಗೆ ಹೋಗಮ್. ಡ್ರೈವರ ಸಾವಕಾಶ ಹೊಡ್ಲಿಕ್ಕತ್ತಿದ್ದ ಗಾಡಿ, ಸ್ಪೀಡ್ ತಗೋರೋ, ಒತ್ತಿ ಹೊಡಿ ಗಾಡಿ. ಯಾಕ್ರಿ ಅಪ್ಪ? ಒತ್ತಿ ಹೊಡಿಯೋ, ನಿನಗೇನು ತಿಳಿತದ, ಮೊದಲು ಜಲ್ದಿ ನಡಿ. ಅಕ್ಕಿ ಪ್ಯಾನಿಗೆ ಹಗ್ಗ ಹಾಕೊಂಡು ಹಿಂಗ ಕೊಳ್ಳಿಗೆ ಹಾಕೊಂಡು ಇನ್ನೇನು ಸಾಯ್ಬೇಕನ್ನೋದ್ರಾಗೆ, ಸಿದ್ಧಾರಾಮ ನಾ ಏನು ಜನ್ಮದಾಗ ಯಾವ ಪಾಪ ಮಾಡಿನ ಗೊತ್ತಿಲ್ಲ, ನನಗೆ ಯಾರು ಸೇರಲ್ಲಾಗ್ಯಾರ, ನಾರೇ ಯಾವುದು ತಪ್ಪು ಮಾಡಿಲ್ಲ, ನನಗೆ ನಿನಗೆ ಮೋಕ್ಷ ಕೊಡಪ್ಪ, ನಿನಗೆ ನೆನೆಸಿ ನಾ ಸಾಯ್ತೀನಿ ಅಂತೇಳಿ ಹಗ್ಗ ಹಿಂಗ ಕೊಳ್ಳಿಗೆ ಹಾಕೊಂಡಾಳ. ನೋಡ್ರಿ, ಸಿದ್ಧಾರಾಮ ಶಿವಯೋಗಿಗಳು ಅವ್ರ ಮನೆ ಮುಂದೆ ಗಾಡಿ ಹೋಗ್ತದ, ಅವ್ರ ಮನೇನವ್ರಿಗೆ ಎಬ್ಬಿಸ್ತಾರ, ಹೇಳು ಎಬ್ಬಸೌಕ, ಆ ಮಾದೇವಿ ಊರ್ಲ್ ಹಾಕೊಲ್ಕತ್ತಾಳ, ಆಕಿಗೆ ಹೋಗಿ ಬದುಕಿಸ್ರ ಅಂತ ಹೇಳು ಅಂತಾರೆ ಸಿದ್ಧಾರಾಮ ಶಿವಯೋಗಿಗಳು. ಒಳಗೆ ಹೋಗತ್ತಾನ, ಆಕಿ ಹಿಂಗ ಕೊಳ್ಳಿಗೆ ಹಾಕೊಂಡು ಇನ್ನೇನು ಸಾಯೋ ಸ್ಥಿತಿದಾಗಿದ್ದಳು. ಆಕಿ ಕಾಲು ಹಿಡಿದು ಆ ಹಗ್ಗ ಬಿಚ್ಚಿ ಕುರ್ಚಿ ಹಾಕೊಂಡು ತೆಳಗಿಳಿಸಿದ್ರು. ನನಗೆ ಉಳಿಸ್ಬೇಡ್ರಿ, ನಾ ಸಾಯ್ತೀನಿ ಅಂದ್ರು. ಮನೆಯವ್ರೆಲ್ಲರೂ ಎಂಥದ್ದು ನಮಗೆ ಅಪಕೀರ್ತಿ ತರ್ತಿದ್ವಿ, ಎಲ್ಲರೂ ನಾವು ಜೈಲಿಗೆ ಹೋಗ್ತಿದ್ದೆವು. ನೀ ಸತ್ತಿದೆಯಲ್ಲ ಖರೆ, ನಿನ್ನ ಸಂಗಾಟ ನಾವು ಸಾಯ್ತಿದ್ದೆವು. ಮುತ್ಯ ಬಂದು ನಮ್ದೆಲ್ಲ ಮರ್ಯಾದೆ ಉಳಿಸದ. ಯಪ್ಪ ನಾ ಈ ಮನ್ಯಾಗ ಇರಲ್ರಿ, ಅಕ್ಕಿವು ಹೆಣ್ಮಗಳು, ಯಪ್ಪ ನಾ ಸಾಯ್ತೀನ್ರಿ, ನನಗೆ ಯಾಕೆ ಬದುಕಿಸಿದ್ರಿ? ಅವ್ರು ಸಂಗಟಿದ್ದವ್ರು ಅಂದ್ರು, ನೀ ಸಾಯೋದು ಅಲ್ಲೇ ಗೊತ್ತಾಗ್ಯದ, ಅಪ್ಪವ್ರಿಗೆ ಊಟ ಮಾಡಿಲ್ಲ ಅಪ್ಪವರು, ಆ ಕಡೆ ತಿರ್ಗಾಡ್ಲಕತ್ತಿದ್ರು, ಅಪ್ಪವ್ರು ಹಿಂಗ್ಯಾಕೆ ತಿರ್ಗಾಡಕತ್ತಿದ್ರು ಅಂದೇವು. ಗಾಡಿ ತೆಗಿ ಅಂದ್ರು, ನಿನಗೆ ಉಳ್ಸ ಸಲೇಕ ಜಿಡ್ಗಾಲಿಂದ ಇಲ್ಲಿಗೆ ಬಂದಾನೆ. ಯವ್ವ ಅಪ್ಪವ್ರ ಮಾತು ಕೇಳು. ಅಪ್ಪವ್ರಂದ್ರು, ನೀ ಇಲ್ಲಿ ಇರಲಿಲ್ಲ, ಬ್ಯಾಡ ಇರಬೇಡ, ಕೂಡ್ ಗಾಡ್ಯಾಗ ಅಂದ್ರು. ಯಾರಿಗೆ? ಮಹಾದೇವಿ ಅನ್ನಕ್ಕಿಗೆ. ಕೂಡ್ ಗಾಡ್ಯಾಗ ಜಿಡ್ಗಾ ಮಠದ ಚಾವಿ ನಿನಗೆ ಕೊಡ್ತೀನಿ, ಇವತ್ತಿನ ಹಿಡಿದು ನೀ ಮಾಲಕ್ಕಾಗು. ನೋಡ್ರಿ, 10 ರೂಪಾಯಿ ಕೊಡಂಗಿಲ್ಲ ನಾವು ಮಕ್ಕಳ ಕೈಯಾಗ. ಮಹಾದೇವಿ ಆಯಿ ಅಂತೇಳಿ ಮೊನ್ನೆ ತೀರ್ಕೊಂಡೊಳಕಿ ಆಯಿ, ಮನೆಗೆ ಹೋಗಲಿಲ್ಲ ಆಕಿನ ಜೀವನ ಪರ್ಯಂತರ ಜಿಡ್ಗಾ ಮಠದಾಗ ಯಾರು ಜಿಡ್ಗಾಕ್ ಹೋಗ್ತೀರಿ ಅವರಿಗೆಲ್ಲ ಗೊತ್ತದ, ಆಯಿ ಕೈಯಾಗೆ ಇತ್ತು ಚಾವಿ. ಮಹಾದೇವಿ ಆಯಿನೇ ಅಂತಿದ್ರು. ಯಾರಿಗೆ ಮಾಮ ಅಂತ ಹೆಸರಿಟ್ಟಾರ? ನಗನೂರು ಮಾಮಾನೇ ಅಂತಿದ್ರು. ಕುಲಕರ್ಣಿಗೆ ಬಾಬಾ ಅಂತ ಹೆಸರಿಟ್ಟರು, ಕುಲಕರ್ಣಿ ಬಾಬಾನೇ ಅಂತಿದ್ರು.
ಇಲ್ಲಿ ಕಾಕಾ ಕಾಕಿ ಅಂತೇಳಿ ಹೆಸರಿಟ್ಟಾರ. ಕಾಕಾ ಕಾಕಿನೇ ಅಂತಾರ, ಅವ್ರ ಹೆಸರು ಒಬ್ರಿಗೂ ಗೊತ್ತಿಲ್ಲ. ಏನು ಹೆಸರಿಟ್ಟಾರ ಅಪ್ಪವರು? ಆಯಿಗೆ ಆಯಿನೇ ಅನ್ಬೇಕು, ಅಕ್ಕಗೆ ಅಕ್ಕನೇ ಅನ್ಬೇಕು. ಮಾದೇವಿ ಅಕ್ಕ ಅಂತಿದ್ರು, ಮಾದೇವಿ ಆಯಿ ಅಂತಿದ್ರು. ಮನ್ಮನೆ ತೀರ್ಕೊಂಡ್ರು. ಒಂದಲ್ಲ ಎರಡಲ್ಲ, ಅನೇಕ ಪವಾಡ ಮಾಡ್ಯಾರ. ನಿಂಬಾಳ ಗೌಡ್ರು ಬಂದಿದ್ರಂತ. ಯಪ್ಪ, ನಾ ಬಾಯಿನೇ ಹೊಡೆದಿನಿ, ನನಗೆ ನೀರೇ ಹತ್ತಿಲ್ಲ. ಅದಕ್ಕೆ ನೀವು ಬಂದು ಪಾದ ಹಾಕಿದ್ರಿ ಅಂದ್ರೆ ನೀರು ಬರ್ತಾವ್ರಿ. ನಾ ಪಾದ ಹಾಕೋಣ ನೀರು ಬರ್ತಾವೇನ್? ಹೌದ್ರಿಪ್ಪ, ಬರ್ತಾವ. ನೀವು ಬರ್ಬೇಕ್ರಪ್ಪ. ಬಾಯಿ ಏಸ್ ಗಜ ಹೊಡೆದಿವಿ ಅಂತ ಕೇಳಿದ್ರು ಅಪ್ಪವ್ರು. ಯಪ್ಪ 7 ಗಜ ಹೊಡೆದಿನ್ರಿ, ಹೊಟ್ಟೆ ನೀರೇ ಇಲ್ಲ. ಹೌದಾ? ಇನ್ನ 3 ಫೀಟ್ ಕೆದರು. ಇನ್ನ 3 ಫೀಟ್ ಕೆದರು ಸೂರ್ಯ ಚಂದ್ರ ಇರೋರಿಗೆ ನೀನು ಬಾಯಿ ತುಂಬಿದೇ ಇರ್ತದ. ಹೋಗು. ನಿಂಬಾಳ ಗೌಡ್ರು ಇವತ್ತಿಗೂ ಕೂಡ ಬಾಯಿ ಬತ್ತಿಲ್ಲ. ಇಡೀ ಊರಿಗೆ ನೀರು ಕುಡಿಸಿರ್ತಕ್ಕಂಥ ಬಾವಿ. ಪುಣ್ಯಾತ್ಮರೇ ಬರಗಾಲದೊಳಗೆ ಬಾವಿಗೆ ನೀರು ಹೊಡಿಸಿದ್ದಾರೆ. ಅಪ್ಪೋರು ನೀರು ತರಿಸಿದ್ದಾರೆ. ಬತ್ತಿದ ಬಾವಿಗೆ ನೀರು ತರಿಸ್ಯಾರ.